ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಗ್ರಾಹಕ ಬೆಲೆ ಸೂಚ್ಯಾಂಕ ಇದು ದೇಶದ ಹಣದುಬ್ಬರವನ್ನ ಪತ್ತೆ ಹಚ್ಚಲು ಬಳಸುವ ಒಂದು ಸಾಧನ ಅನ್ನೋದು ನಿಮಗೆ ಗೊತ್ತಾ? ಇದನ್ನ ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ. ಈ ಗ್ರಾಹಕ ಬೆಲೆ ಸೂಚ್ಯಾಂಕ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬಳಕೆಗಾಗಿ ಖರೀದಿಸಿದ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿನ ಬದಲಾವಣೆಯನ್ನ ಅಳೆಯುತ್ತೆ. ಹಾಗೇನೆ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗ್ತಿದ್ಯಾ ಅಥವಾ ಕಮ್ಮಿ ಆಗ್ತಿದ್ಯಾ ಅನ್ನೋದನ್ನ ತಿಳಿಸುತ್ತೆ. ಗ್ರಾಹಕ ಬೆಲೆ ಸೂಚ್ಯಾಂಕ ಜನಸಾಮಾನ್ಯರು ತಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ಉತ್ಪನ್ನಗಳು ಮತ್ತು ಸೇವೆಗಳ ಒಟ್ಟಾರೆ ಬುಟ್ಟಿಯನ್ನ ಆಧರಿಸಿದೆ. ಉದಾಹರಣೆಗೆ, ಜನರು ಬಳಸುವ ಆಹಾರ, ವಸತಿ, ಬಟ್ಟೆ, ಸಾರಿಗೆ, ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ಸಂವಹನ ಸೇವೆಗಳನ್ನ ಒಳಗೊಂಡಿದೆ. Surveyor goes to your house, asks you, over the last week, what have you spent? How much did you spend on food? How much did you spend on clothing? How much did you spend on eating out? How much did you spend in hotels? How much do you spend on buying shoes and so on? ಈ ಸಿಪಿಐ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ವಸ್ತುಗಳ ಬುಟ್ಟಿಯನ್ನ ಎನ್ಎಸ್ಒನ ಗೃಹ ಬಳಕೆಯ ಗ್ರಾಹಕ ವೆಚ್ಚ ಸಮೀಕ್ಷೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಸಿಪಿಐನಲ್ಲಿ ಕಾಲಾನಂತರದಲ್ಲಿ ಬದಲಾಗುವ ಖರ್ಚು ಮತ್ತು ಬಳಕೆಯನ್ನ ನಿಖರವಾಗಿ ಪ್ರತಿಬಿಂಬಿಸಲು ಅಂತಾರಾಷ್ಟ್ರೀಯ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸಂಕಲನ ಬದಲಾವಣೆಗಳನ್ನ ಸೇರಿಸಲು ಮತ್ತು ಹೊಸ ತಂತ್ರಜ್ಞಾನ ಬಳಸಿಕೊಂಡು ಸಿಪಿಐಯನ್ನ ಅಭಿವೃದ್ಧಿಪಡಿಸಲು ಸರ್ಕಾರ 2012 ರಿಂದ 2024 ರವರೆಗೆ ಮೂಲ ವರ್ಷವನ್ನ ಪರಿಷ್ಕರಿಸಿದೆ. Updating the base year of CPI will ensure that the index reflects the consumption patterns and household spendings more accurately. ಗ್ರಾಹಕ ಬೆಲೆ ಸೂಚ್ಯಾಂಕ ದೇಶದ ವಿವಿಧ ಭಾಗಗಳಲ್ಲಿನ ಸರಕು ಮತ್ತು ಸೇವೆಗಳ ಬೆಲೆಗಳ ಆಧಾರದ ಮೇಲೆ ಪ್ರತಿ ತಿಂಗಳ 12ನೇ ತಾರೀಕು ಹಣದುಬ್ಬರದ ಡೇಟಾವನ್ನ ಪ್ರಕಟಿಸುತ್ತೆ. ಈ ಸಿಪಿಐ ಡೇಟಾ ಸರ್ಕಾರ ಮತ್ತು ಆರ್ಬಿಐಗೆ ನೀತಿ ನಿರೂಪಣೆಯಲ್ಲಿ ಸಹಾಯ ಮಾಡುತ್ತೆ. ಈ ಡೇಟಾವನ್ನ ನವೀಕರಿಸಿದಾಗ ನೀತಿಗಳು ನಿಖರವಾಗಿರುತ್ತೆ ಮತ್ತು ದೇಶದ ಅಭಿವೃದ್ಧಿಯ ಹಾದಿಯಲ್ಲಿ ಮುಂದುವರಿಯಲು ಸಹಾಯವಾಗುತ್ತೆ.